ಮಧ್ಯಪ್ರಾಚ್ಯ ಸಮರದಿಂದಾಗಿ ಶಿವಮೊಗ್ಗದಲ್ಲೂ ಗ್ಯಾಸ್ ಸಮಸ್ಯೆ ಮುಂದುವರೆದಿದೆ. ಗೃಹ ಬಳಕೆ ಸಿಲಿಂಡರ್ಗಾಗಿ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಸರತಿ ಸಾಲಲ್ಲಿ ನಿಂತಹ ದೃಶ್ಯ ಕೂಡ ಇಲ್ಲೂ ಕಂಡುಬಂತು. ಭದ್ರಾವತಿ ತಾಲೂಕಿನ ಮೂಡಲವಿಟ್ಲಾಪುರ ಗ್ರಾಮದಲ್ಲಿ ಈ ಕ್ಯೂ ಕಾಣಿಸ್ತಾ ಇದೆ. 4 ದಿನದ ಬಳಿಕ ಏಜೆನ್ಸಿಗೆ ಗ್ಯಾಸ್ ಲೋಡ್ ಬಂದ ಹಿನ್ನೆಲೆಯಲ್ಲಿ ಕ್ಯೂ ಸೃಷ್ಟಿಯಾಗಿತ್ತು. 20 ದಿನದ ಹಿಂದೆ ಬುಕ್ ಮಾಡಿದವರಿಗೆ ಗ್ಯಾಸ್ ಕೊಡೋದಾಗಿ ಮೊನ್ನೆ ಮೈಕ್ ಮೂಲಕ ಅನೌನ್ಸ್ಮೆಂಟ್ ಆಗಿತ್ತು. ಎಲ್ರಿಗೂ ಗ್ಯಾಸ್ ಕೊಡ್ತಾರೆ ಅಂತ ಜನ ಏಕಾಏಕಿ ಬಂದು ಸರತಿಯಲ್ಲಿ ತುಂಬಿದ್ರು. ಹೊಳೆಹೊನ್ನೂರು ಮತ್ತು ಸುತ್ತಮುತ್ತಲಿನ ಗ್ರಾಹಕರು ಸಿಲಿಂಡರ್ಗಾಗಿ ದೌಡಾಯಿಸಿದ್ರು. ಇಂಡಿಯನ್ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಬುಕ್ ಆದವರಿಗೆ ಮಾತ್ರ ಗ್ಯಾಸ್ ವಿತರಿಸಿದ್ರು. ಗೊಂದಲದಿಂದ ಬಂದ ಜನರಿಗೆ ಪೊಲೀಸರು ಮನವೊಲಿಸಿ ವಾಪಸ್ ಕಳಿಸಿದ್ರು. ಇದು ನಿನ್ನೆ ಕಂಡು ಬಂದಂತಹ ದೃಶ್ಯ. ಗ್ಯಾಸ್ ಏಜೆನ್ಸಿ ಮುಂದೆ ಎಲ್ಲ ಕಡೆಗಳಲ್ಲೂ ಅಂದರೆ ಇದು ನಿಮಗೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಇದರಲ್ಲಿ ಏನು ವಿಶೇಷವಾಗಿ ಕಾಣಿಸುವಂಥದ್ದು ಏನೂ ಇಲ್ಲ. ಸಿಲಿಂಡರ್ ಇದೆ, ಬಂದಿದ್ದಾರೆ, ನಮಗೂ ಸಿಗುತ್ತೆ ಅನ್ನುವಂತಹ ಭರವಸೆಯೊಂದಿಗೆ ಬಂದರು. ಬಟ್ ಗ್ಯಾಸ್ ಏಜೆನ್ಸಿಯವರು ಮುಂಚೆನೇ ತಿಳಿಸಿದ್ರಂತೆ, ಜಸ್ಟ್ ಯಾರ್ಯಾರು ಬುಕ್ ಮಾಡಿದ್ದಾರೆ ಅಂಥವ್ರಿಗೆ ಮಾತ್ರ ವಿತರಿಸೋದಕ್ಕೆ ಸಾಧ್ಯ ಇದೆ ಅಂತ. ಎಲ್ರಿಗೂ ವಿತರಿಸಿದ್ರೆ ಮತ್ತೆ ಅಲ್ಲಿ ಸ್ಕೇರ್ಸಿಟಿ ಉಂಟಾಗತ್ತೆ ಅನ್ನೋ ಕಾರಣಕ್ಕೆ ಪೊಲೀಸರನ್ನು ಕೂಡ ಕರೆಸಿದ್ರು. ಚಿಕ್ಕಮಗಳೂರು ನಗರದಲ್ಲಿ ಆಟೋ ಚಾಲಕರಿಗೆ ಸಂಕಷ್ಟ ಎದುರಾಗಿದೆ. ಗ್ಯಾಸ್ಗಾಗಿ 700ಕ್ಕೂ ಹೆಚ್ಚು ಆಟೋಗಳು 2 ಕಿಲೋಮೀಟರ್ಗೂ ಹೆಚ್ಚು ದೂರ ಕ್ಯೂ ಅಲ್ಲಿ ನಿಂತಿದ್ದು, 4 ರಿಂದ 5 ದಿನಗಳ ಬಳಿಕ ಕಾಫಿನಾಡಿಗೆ ಗ್ಯಾಸ್ ಪೂರೈಕೆ ಆಗ್ತಾ ಇದ್ದು, ಗ್ಯಾಸ್ ಬರ್ತಾ ಇದ್ದ ಹಾಗೆ ರಾಷ್ಟ್ರೀಯ ಹೆದ್ದಾರಿ 173ರಲ್ಲಿ ಕಿಲೋಮೀಟರ್ ತನಕ ಆಟೋಗಳು ಸಾಲುಗಟ್ಟಿ ನಿಂತಿದ್ವು. ಒಂದು ಆಟೋಗೆ 700 ರೂಪಾಯಿ ಮಾತ್ರ ಗ್ಯಾಸ್ ಹಾಕೋದಕ್ಕೆ ಲಿಮಿಟ್ ಮಾಡಲಾಗಿತ್ತು. ಹೆಚ್ಚು ಹಣ ಕೊಡ್ತೀವಂದ್ರೂ ಕೂಡ ಗ್ಯಾಸನ್ನು ತುಂಬಿಸಲಿಲ್ಲ. ಕೆಲವರಂತೂ ವಾರಗಳಿಂದ ಆಟೋಗಳನ್ನು ಮನೆ ಶೆಡ್ಗಳ ಬಳಿನೇ ನಿಲ್ಲಿಸಿದ್ರು. ಸರ್ಕಾರ ಕೂಡಲೇ ನಮ್ಮ ನೆರವಿಗೆ ಧಾವಿಸಬೇಕು ಅಂತ ಚಾಲಕರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಪರಿಹಾರ ಕೊಡಿ, ಇಲ್ಲ ಗ್ಯಾಸ್ ಕೊಡಿ, ಎರಡರಲ್ಲಿ ಒಂದು ಮಾಡಿ ನಮ್ಮನ್ನು ಉಳಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಕಳೆದ 1-1.5 ತಿಂಗಳಿಂದಲೂ ಕೂಡ ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಿರಂತರ ಯುದ್ಧದಿಂದಾಗಿ ಗ್ಯಾಸ್, ಡೀಸೆಲ್ ಹಾಗೂ ಪೆಟ್ರೋಲಿನ ಸರಬರಾಜು ಆಗುವಂಥದ್ದಲ್ಲಿ ಸಾಕಷ್ಟು ವ್ಯತ್ಯಯ ಆಗಿರುವಂಥದ್ದು. ಹಾಗಾಗಿ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತನೂ ಕೂಡ ಆಟೋ ಚಾಲಕರು ಗ್ಯಾಸನ್ನು ನಂಬಿಕೊಂಡು ಜೀವನ ಮಾಡ್ತಿದ್ದಂಥ ಆಟೋ ಚಾಲಕರು ತೀವ್ರ ಸಂಕಷ್ಟಕ್ಕೀಡಾಗಿದ್ದರು. ಕಳೆದ 8 ದಿನಗಳಿಂದನೂ ಕೂಡ ಚಿಕ್ಕಮಗಳೂರು ನಗರಕ್ಕೆ ಯಾವುದೇ ರೀತಿಯಾದಂಥ ಗ್ಯಾಸಿನ ಸಪ್ಲೈ ಇರಲಿಲ್ಲ. ಆದರೆ ಇವತ್ತು ಅಂದರೆ ನಿನ್ನೆ ರಾತ್ರಿ ಗ್ಯಾಸ್ ಬಂದಿರೋದ್ರಿಂದ ಈಗಾಗಲೇ ಚಿಕ್ಕಮಗಳೂರು ನಗರದ ಏನು ಮೂಡಿಗೆರೆ ರಸ್ತೆಯಲ್ಲಿ ಸುಮಾರು 600ಕ್ಕೂ ಹೆಚ್ಚು ಆಟೋಗಳು ಸರದಿ ಸಾಲಲ್ಲಿ ಗ್ಯಾಸಿಗೋಸ್ಕರ ನಿಂತಿರುವಂಥದ್ದು ನಾವು ನೋಡ್ಬೋದು. ವಿಜುವಲ್ಸಲ್ಲೂ ಕೂಡ ಇದು ಚಿಕ್ಕಮಗಳೂರು ನಗರ ಅಂತೆ. ಚಿಕ್ಕಮಗಳೂರು ನಗರದಿಂದ ಮೂಡಿಗೆರೆ ಮಾರ್ಗವಂತೆ ರಾಷ್ಟ್ರೀಯ ಹೆದ್ದಾರಿ 173 ಕಡೂರು ಟು ಮಂಗಳೂರು ಮಾರ್ಗ ಆಗಿರುವಂಥದ್ದು. ಈ ಮಾರ್ಗದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಅಂತಲೇ ನಿನ್ನೆ ರಾತ್ರಿದನ್ನು ಕೂಡ ಕೆಲವು ಆಟೋ ಚಾಲಕರು ಆಟೋನ ಸರದಿ ಸಾಲಲ್ಲಿ ನಿಲ್ಲಿಸ್ಕೊಂಡಿರುವಂಥದ್ದು. ಯಾಕೆಂತಂದರೆ ಚಿಕ್ಕಮಗಳೂರು ನಗರದಲ್ಲಿರುವಂಥ 3 ಖಾಸಗಿ ಬಂಕ್ಗಳು ಕೂಡ ಕಳೆದ 5-6 ದಿನಗಳಿಂದ ಸಂಪೂರ್ಣವಾಗಿ ಬಾಗಿಲು ಹಾಕಿದಂಥದ್ದು. ಆದರೆ ರಾತ್ರಿ ಗ್ಯಾಸ್ ಬಂದಿದೆ ಅನ್ನೋ ನಿಟ್ಟಿನಲ್ಲಿ ಬೆಳ್ಳಂಬೆಳಗ್ಗೆಯಿಂದನೂ ಕೂಡ ಆತನೇ ಬೆಳಗಿನ ಜಾವದಿಂದನೂ ಕೂಡ 4 ಗಂಟೆ 5 ಗಂಟೆಯಿಂದನೇ ಆಟೋಗೆ ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಆಟೋ ಚಾಲಕರು ಸರದಿ ಸಾಲಿನಲ್ಲಿ ನಿಂತಿರುವಂಥದ್ದು. ಯಾಕೆಂತಂದರೆ ಈಗ ಗ್ಯಾಸ್ ಆಗ್ತಿರುವಂಥದ್ದು ಕೂಡ ಒಂದು ಆಟೋಕ್ಕೆ ಕೇವಲ 700 ರೂಪಾಯಿಗಳು ಮಾತ್ರ ಹಣ, ಅಂದರೆ 700 ರೂಪಾಯಿನ ಹಣ ಗ್ಯಾಸನ್ನು ಮಾತ್ರ ಆಗ್ತಿರುವಂಥದ್ದು. ಯಾಕೆ ಅದಕ್ಕಿಂತ ಹೆಚ್ಚಾಗಿ ನಾವು ಹಣ ಕೊಡ್ತೀವಿ ಅಂತಂದ್ರೂ ಕೂಡ ಗ್ಯಾಸನ್ನು ಆಗ್ತಾ ಇಲ್ಲ. ಯಾಕೆಂದರೆ ಈಗ ಕಳೆದ 4-5 ದಿನಗಳಿಂದ ಆಟೋವನ್ನು ಸಂಪೂರ್ಣವಾಗಿ ಮನೆ ಬಾಗಿಲಲ್ಲಿ ನಿಲ್ಲಿಸ್ಕೊಂಡಿದ್ದಂಥ ಆಟೋ ಚಾಲಕರು ದಿನನಿತ್ಯದ ಜೀವನ ಸಾಗಿಸೋದಕ್ಕೂ ಕೂಡ ತೀವ್ರ ಸಂಕಷ್ಟಕ್ಕೀಡಾಗಿದ್ದರು. ಹಾಗಾಗಿ ಗ್ಯಾಸ್ ಬಂದಿದೆ ಅಂತ ಬೆಳಗಿನ ಜಾವ 4 ಗಂಟೆ 5 ಗಂಟೆಯಿಂದನೇ ಸರದಿ ಸಾಲಲ್ಲಿ ಏನು ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಕಾಯ್ಕೊಂಡು ನಿಂತಿರುವಂಥದ್ದು ನಾವು ನೋಡ್ಬೋದು. ವಿಜಯಸಲ್ಲೂ ಕೂಡ ಒಂದು ಆಟೋ ಮುಂದೆ ಹೋದ ತಕ್ಷಣ ಮತ್ತೊಂದು ಆಟೋನ ಹಿಂದೆ ತಳ್ಕೊಂಡು ಹೋಗ್ತಿರುವಂಥದ್ದು. ಸುಮಾರು 600ಕ್ಕೂ ಹೆಚ್ಚು ಆಟೋಗಳು ಸರದಿ ಸಾಲಲ್ಲಿ ನಿಂತಿದೆ ಅಂತಂದರೆ ಸುಮಾರು 2 ಕಿಲೋಮೀಟರ್ಗೂ ಹೆಚ್ಚು ದೂರ ಗ್ಯಾಸಿಗೋಸ್ಕರ ಆಟೋ ಚಾಲಕರು ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಕಾಯ್ಕೊಂಡು ನಿಂತಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿ ಸಾಕಷ್ಟು ಆಟೋ ಚಾಲಕರು ಕೂಡ ಇದ್ದಾರೆ. ಅವರ ದಿನನಿತ್ಯ ಜೀವನ ಹೇಗಿತ್ತು, ಗ್ಯಾಸಿಗೋಸ್ಕರ ಅವರು ಯಾವ ರೀತಿ ಪರಿಪಾಟ್ಲು ಅನುಭವಿಸ್ತಿದ್ರು, ಅವೆಲ್ಲದೂ ಸಹ ಅವರಿಂದನೇ ಕೇಳೋಣ. ನಮ್ಮ ಜೊತೆ ಆಟೋ ಚಾಲಕ ತಾಜನ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್, ಈಗ ನೀವು ಆಟೋ ನಿಲ್ಲಿಸಿ ಎಷ್ಟು ದಿನ ಆಯಿತು? ಇವತ್ತು ಗ್ಯಾಸ್ ಬಂದಿದೆ ಅಂದರೆ ಯಾವಾಗಿಂದ ಇಲ್ಲಿ ನಿಂತಿದ್ದೀರಾ ಸರ್? ನಾವು ಬೆಳಗ್ಗೆ 6:15ಗೆ ಬಂದಿದ್ದು, 6:15 ಗಂಟೆಗೆ ಬಂದಿದ್ದು ನಾವು ಈಗ ತನಕ ಇದ್ದೀವಿ. ಏನಂದರೆ 8 ದಿವಸ ಆಯ್ತು ಇವತ್ತಿಗೆ ಗ್ಯಾಸ್ ಬಂದು. ಇವತ್ತು ಬರುತ್ತೆ ಅಂತೇಳಿ ನೆನ್ನೆ ಮಾಹಿತಿ ಬಂತು, ಇವತ್ತು ಬಂದಿದ್ದೀವಿ. ನಾವು 6:15 ಗಂಟೆಗೆ ಬಂದಿದ್ದೀವಿ. ಹೆಚ್ಚು ಕಮ್ಮಿ ಒಂದು 500ರಿಂದ 600 ಗಾಡಿ ಇದೆ. 90 ರೂಪಾಯಿ ಲೀಟ್ರ್ ಅಂತ ಹೇಳ್ತಿದ್ದಾರೆ. ಒಂದು 700 ರೂಪಾಯಿ ಹಾಕ್ತಾಯಿದ್ದಾರೆ ಅಷ್ಟೇ ಗ್ಯಾಸ್. ಈಗ 700 ರೂಪಾಯಿ ಗ್ಯಾಸ್ ಹಾಕಿದ್ರು ನಮಗೇನು ಜಾಸ್ತಿ ದಿವಸ ಬರೋಲ್ಲ, ಅದು ಓಡಿಸಿದ್ರೆ 2 ದಿವಸ ಖಾಲಿ ಆಗುತ್ತೆ. ಈಗ ನಾವು ನೋಡಿ ಜನಗಳ ಹತ್ರ ಜಗಳ ಮಾಡೋಕ್ಕಾಗಲ್ಲ. 10 ರೂಪಾಯಿ 20 ರೂಪಾಯಿ ಸೇರಿಸ್ಕೊಡಿ ಅಂದರೆ ಕೆಲವ್ರು ಕೊಡ್ತಾರೆ, ಕೊಡಲ್ಲ ಅಂತ ಕೆಲವ್ರು ಕೊಡ್ತಾರೆ, ತಿಳ್ಕೊಂಡು ಅವರೇ. ಕೆಲವ್ರ ಹತ್ರ ಕೊಡೋಕೆ ಆಗಲ್ಲ ಅಂತಾರೆ ಅವರು. ಅದಕ್ಕೆ ನಾವು ಏನೂ ಮಾಡೋಕ್ಕಾಗಲ್ಲ. ನಮಗೂ ತುಂಬ ಕಷ್ಟ ಇದೆ, ನಮ್ಮ ಜೀವನ ತುಂಬ ಕಷ್ಟ ಇದೆ. ಈಗ ನೀವು ಆಟೋ ಎಷ್ಟು ದಿನ ಆಯಿತು ಆಟೋ ನಿಲ್ಲಿಸಿ? ಈಗ ಇವತ್ತೇ ಆಟೋ ತಂದಿರೋದಾ? 8 ದಿವಸ ಆಯಿತು ಸರ್. 8 ದಿವಸ ಆಯಿತು ಗಾಡಿ ನಿಲ್ಲಿಸಿ. ಈ ಬಂಕಲ್ಲಿ ಬಂದು 8 ದಿವಸ ಆಯಿತು. ಮತ್ತು ಇನ್ನೂ 2 ಬಂಕಲ್ಲಿದೆ, ಅಲ್ಲಿ 15 ದಿವಸ ಆದರೂ ಒಂದು ಬಂಕಲ್ಲಿ ಗ್ಯಾಸೇ ಆಗ್ತಾಯಿಲ್ಲ. ಗ್ಯಾಸ್ ಇದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲ.
ಕೆಲವ್ರು ಇದೆ ಅಂತಾರೆ, ಕೆಲವ್ರು ಇಲ್ಲ ಅಂತ ಹೇಳ್ತಾರೆ. ಗ್ಯಾಸ್ ಆಗ್ತಾ ಇಲ್ಲ ಅವರು. ಇದು ಆಟೋ ಚಾಲಕರ ಮಾತಾಗಿರುವಂಥದ್ದು. ಅಂತಂದರೆ ಕಳೆದ 8 ದಿನಗಳಿಂದಲೂ ಕೂಡ ನಾವು ಆಟೋಗಳನ್ನು ಮನೆ ಬಾಗಿಲೇ ನಿಲ್ಲಿಸ್ಕೊಂಡಿದ್ದೀವಿ. ಆದರೆ ಗ್ಯಾಸನ್ನು ಚಿಕ್ಕಮಗಳೂರು ನಗರದಲ್ಲಿರುವಂಥ 3 ಬಂಕ್ಗಳಲ್ಲಿ ಕೆಲವು ಬಂಕ್ಗಳಲ್ಲಿ ಗ್ಯಾಸ್ ಇದ್ದರೂ ಕೂಡ ಅವರು 130, 140 ರೂಪಾಯಿ ಹೇಳುವಂಥದ್ದು. ನಾವು ಆ ರೇಟನ್ನು ಕೊಟ್ಟು ಗ್ಯಾಸ್ ಹಾಕಿಸ್ಕೊಂಡ್ರೆ ಗ್ರಾಹಕರ ಬಳಿ ಹೆಚ್ಚಿನ ಹಣನೂ ಸಹ ಕೇಳೋಕ್ಕಾಗಲ್ಲ. ಯಾಕೆಂದರೆ ಅವರು ನಮಗೆ ಆಟೋದವರು ದರೋಡೆ ಮಾಡ್ತಾರೆ ಅಂತೇಳಿ ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ. ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡಬೇಕು ಅನ್ನೋದು ಆಟೋ ಚಾಲಕರ ಮಾತಾಗಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು. ಚಿಕ್ಕಮಗಳೂರಿನ ನಂತರ ಹಾಸನದಲ್ಲಿ ಹೇಗಿದೆ ಸ್ಥಿತಿಗತಿ ಅನ್ನೋದ್ರ ಡೀಟೇಲ್ಸನ್ನು ಈಗ ಕೊಡ್ತಾ ಹೋಗ್ತೀವಿ. ಆಟೋ ಗ್ಯಾಸ್ ಸ್ಟೇಷನ್ಗಳು ಇಲ್ಲಿ ಒಂದೊಂದಾಗಿ ಮುಚ್ಚೋದಕ್ಕೆ ಶುರುವಾಗಿದೆ. ದಿನೇ ದಿನೇ ಆಟೋ ಗ್ಯಾಸ್ ಬೆಲೆ ಏರಿಕೆಯಿಂದ ಆಟೋ ಚಾಲಕರು ತೀವ್ರ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ. ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲಿ 85 ರೂಪಾಯಿ 67 ಪೈಸೆ ಇದ್ದರೆ ಖಾಸಗಿ ಬಂಕ್ನಲ್ಲಿ 95 ರೂಪಾಯಿ 100 ರೂಪಾಯಿ ಇಸ್ಕೊಳ್ತಾ ಇದ್ದಾರಂತೆ. ಕಳೆದ 4 ದಿನಗಳಿಂದ ಗ್ಯಾಸ್ ಇಲ್ಲದೆ ಬಂದಾಗಿದ್ದ ಹಾಸನ ನಗರದ ತಣ್ಣೀರು ಹಳ್ಳದಲ್ಲಿರುವಂತಹ ಇಂಡಿಯನ್ ಆಯಿಲ್ ಬಂಕ್ ನಿನ್ನೆ ಗ್ಯಾಸ್ ಪೂರೈಕೆ ಆಗಿದ್ದರಿಂದ ಓಪನ್ ಆಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಆಟೋ ಚಾಲಕರು ಬರ್ತಾ ಇರೋದ್ರಿಂದ 1 ಅಥವಾ 2 ದಿನದಲ್ಲಿ ಬಂಕ್ನಲ್ಲಿ ಗ್ಯಾಸ್ ಖಾಲಿ ಆಗ್ತಾ ಇದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಮರ್ಪಕವಾಗಿ ಗ್ಯಾಸ್ ಪೂರೈಕೆ ಮಾಡುವಂತೆ ಆಟೋ ಚಾಲಕರು ಮನವಿಯನ್ನು ಮಾಡಿದ್ದಾರೆ. ಗ್ಯಾಸು ತುಂಬ ಪ್ರಾಬ್ಲಮ್ ಇದೆ. 50 ರೂಪಾಯಿ ಕೊಟ್ಟು ಹಾಕ್ಸ್ತಾ ಇದ್ದೀವಿ. ಈಗ 100 ರೂಪಾಯಿ ಐತೆ, 85, 95 ತಾತಾರೆ. 85 ರೂಪಾಯಿ 67 ಪೈಸೆ ಇದೆ. ಒಂದೊಂದು ಕಡೆ 100 ರೂಪಾಯಿ ತಾತಾರೆ. ಭಾಳ ಹಿಂಸೆ ಐತೆ ಆಟೋ ಓಡಿಸೋಕ್ಕೆ. ಸಂಸಾರ ಸಾಕೋದು ಕಷ್ಟ. ದುಡಿಮೆ ಆಟೋ ನಂಬ್ಕೊಂಡೇ ಜೀವನ. ಬೇರೆ ಕಡೆ ಹೋಗೋಕ್ಕಾಗಲ್ಲ, ನಾವು ಎಲ್ಲೂ ಕೂಲಿ ಮಾಡೋಕ್ಕಾಗಲ್ಲ. ಆಟೋ ಬಿಟ್ರೆ ಯಾವುದು ಮಾಡೋಕ್ಕಾಗಲ್ಲ. ಆಟೋನೇ ನಮ್ಮ ಜೀವನ. ಕಮ್ಮಿ ಮಾಡಿದ್ರೆ ಸಾಕು ಸರ್ಕಾರ. ಬೇಗ ತರಿಸ್ಕೊಟ್ರೆ ಒಳ್ಳೇದು. ಅವ್ರ ಹೊಡೆದಾಡ್ ಸಾಯೋದಕ್ಕೆ ನಾವು ಇಲ್ಲಿ ಜೀವಂತವಾಗಿ ನಾವು ಸಾಯ್ಬೇಕಾಯ್ತೆ. ಭಾಳ ಕಷ್ಟ ಐತೆ ಮಾಡೋ ಜೀವನ. ಗ್ಯಾಸ್ ಇದ್ರೆ ಜೀವನ. 20 ರೂಪಾಯಿ ಕೊಡ್ತಾರೆ. ಜಾಸ್ತಿ ಕೇಳಿ ನಾವೇ ಕೊಡೋಣ, ಅವ್ರು ಕೇಳಿ ನಾವೇ ಕೊಡೋಣ ಅಂತಾರೆ. ಆಟಕ್ಕೆ ಹತ್ತಾಗೋದು ಕಮ್ಮಿ, ಜನ ಬಿಸ್ನೆಸ್ಸು ಕಮ್ಮಿ. ಗ್ಯಾಸು ತುಂಬ ಪ್ರಾಬ್ಲಮ್ ಇದೆ. 50 ರೂಪಾಯಿ ಕೊಟ್ಟು ಇಲ್ಲಿ ಈ ಥರದ ಸಮಸ್ಯೆಗಳು ಸೃಷ್ಟಿಯಾಗಿ 1-2 ದಿನಕ್ಕಾದರೆ ಸರ್ಕಾರಕ್ಕೆ ಪರಿಹಾರ ಕೊಡೋದಕ್ಕೆ ಗೊತ್ತಾಗಲ್ಲ ಅನ್ಬೋದು. ಬಟ್ ಈ ಸಮಸ್ಯೆ ಸೃಷ್ಟಿಯಾಗಿ 2-3 ವಾರಗಳಾದರೂ ಕೂಡ ಇನ್ನೂ ಪರಿಹಾರ ಕೊಡೋದಕ್ಕೆ ಗೊತ್ತಾಗಲ್ವಾ, ಅಥವಾ ಈಗೇನು ಲಾಭ ಇಲ್ವಲ್ಲ ಪರಿಹಾರ ಕೊಟ್ಟು, ಅಥವಾ ಹೆಸರು ಮಾಡಿ, ಅಥವಾ ಇವ್ರ ಹೆಲ್ಪಿಗೆ ಬಂದು ಅನ್ನೋ ದೃಷ್ಟಿಕೋನದಲ್ಲಿ ಸರ್ಕಾರದ ಪ್ರತಿನಿಧಿಗಳು ಯೋಚನೆ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ. ಗ್ಯಾಸ್ ಬಂಕ್ನಲ್ಲಿ ಏಕರೂಪ ದರ ನಿಗದಿ ಮಾಡೋದಕ್ಕೆ ಏನು ಹೋಗುತ್ತೆ? ಏನೂ ಹೋಗಲ್ಲ. ರಾಕೆಟ್ ಸೈನ್ಸ್ ಬೇಕಾಗಿಲ್ಲ ಅದಕ್ಕೆ. ಇದು ಓದ್ಬಿಟ್ಟು ಇದು ಜಾರಿಗೆ ತರಬೇಕು ಅಂತ ಬಯಸಿದ್ರೆ ಆಗತ್ತೆ, ಮನಸ್ಸಿದ್ರೆ ಮಾರ್ಗ ಅದಿಲ್ಲ ಅಷ್ಟೇ.